My precious children of God, I greet each one of you in the mighty name of our Lord and Savior Jesus ನನ್ನ Christ. ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today, by the grace of God, we are going to meditate a beautiful verse from the Bible. ಇಂದು ನಾವು ದೇವರ ಮಹಾಕೃಪೆಯಿಂದ ಒಂದು ಸುಂದರವಾದ ವಾಗ್ದಾನ ವಚನವನ್ನು ಧ್ಯಾನಿಸಲಿದ್ದೇವೆ. Turn your Bibles to Leviticus chapter 26, verse 13. ನಿಮ್ಮ ಸತ್ಯವೇದವನ್ನು ಯಾಜಕಕಾಂಡ 26:13ನೇ ವಚನಕ್ಕೆ ತಿರುಗಿಸಿಕೊಳ್ಳಿ. I broke the bars of your yoke and enabled you to walk with heads held high. ನಿಮ್ಮನ್ನು ಕುಗ್ಗಿಸಿದ ನೊಗವನ್ನು ಮುರಿದು ನೀವು ನೆಟ್ಟಗೆ ನಿಂತು ನಡೆಯುವಂತೆ ಮಾಡಿದೆನು. And Jeremiah 2:20, through prophet Jeremiah, the Lord says, I have broken your yoke and burst your bonds. ಯೆರೆಮೀಯ 2:20ನೇ ವಚನದಲ್ಲಿ ಪ್ರವಾದಿಯಾದ ಯೆರೆಮೀಯನ ಮೂಲಕ ದೇವರು ಹೇಳುತ್ತಾನೆ, ನಾನು ನಿನ್ನ ನೊಗವನ್ನು ಮುರಿದು ಕಣ್ಣಿಗಳನ್ನು ಕಿತ್ತು ಹಾಕಿದೆನು ಎಂದು. And also in Leviticus chapter 26, verse 13, the Lord says to Israelites, I am the Lord your God. I have broken the bonds of your yoke and made you walk upright. ಮತ್ತು ಯಾಜಕಕಾಂಡ 26:13ನೇ ವಚನದಲ್ಲಿ ದೇವರು ಇಸ್ರಾಯೇಲರಿಗೆ ಹೀಗೆ ಹೇಳುತ್ತಾನೆ, ನಿಮ್ಮ ದೇವರಾದ ಯೆಹೋವನು ನಾನೇ, ನಿಮ್ಮನ್ನು ಕುಗ್ಗಿಸಿದ ನೊಗವನ್ನು ಮುರಿದು ನೀವು ನೆಟ್ಟಗೆ ನಿಂತು ನಡೆಯುವಂತೆ ಮಾಡಿದೆನು. My friends, you may be going through a lot of troubles and yoke on the head of your body. ನನ್ನ ಪ್ರಿಯ ಸ್ನೇಹಿತರೆ, ನೀವು ಅನೇಕ ತೊಂದರೆಗಳಿಂದ ಅಥವಾ ಭಾರವಾದ ನೊಗವನ್ನು ಹೊತ್ತು ಸಾಗುತ್ತಿರಬಹುದು. You may be carrying worries and cares of this world. ಈ ಲೋಕದ ಚಿಂತಾಭಾರವನ್ನು ನೀವು ಹೊತ್ತು ಸಾಗುತ್ತಿರಬಹುದು. That is a bonds you may be carrying. ನೀವು ಹೊತ್ತಿರುವಂತಹ ಬಂಧ ಅದಾಗಿರಬಹುದು. But the Lord says, I can deliver you from the bonds of any problem, any kind of bond, and you can be delivered, my child. ಆದರೆ ದೇವರು ಹೇಳುತ್ತಿದ್ದಾನೆ, ಅದು ಯಾವುದೇ ತೊಂದರೆಯ ಬಂಧವಾಗಿರಬಹುದು, ನಾನು ಬಿಡುಗಡೆ ಮಾಡುತ್ತೇನೆ. Acts 15:9 and 10 says, God made no distinction between us and them, and purifying their hearts by faith, we shall be saved in the same manner as they. ಅಪೊಸ್ತಲ ಕೃತ್ಯಗಳು 15:9 ಮತ್ತು 10ನೇ ವಚನವು ಹೀಗೆ ಹೇಳುತ್ತದೆ, ದೇವರು ನಮಗೂ ಅವರಿಗೂ ಏನೂ ಭೇದ ಮಾಡದೆ ಅವರ ಹೃದಯಗಳನ್ನು ನಂಬಿಕೆಯ ಮೂಲಕವಾಗಿ ಶುದ್ಧೀಕರಿಸಿದನು. ಈ ಮೂಲಕ ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುವೆವೆಂಬುದಾಗಿ ನಂಬುತ್ತೇವೆ, ಹಾಗೆಯೇ ಅವರು ಹೊಂದುವರು. You have to become the child of God. ನೀನು ದೇವರ ಮಗು ಆಗಬೇಕು. You have to put all your belief upon the Lord Jesus Christ. ಯೇಸು ಕ್ರಿಸ್ತನನ್ನೇ ಸಂಪೂರ್ಣವಾಗಿ ನಂಬಬೇಕು. Then all these promises will be happening in your life. ಆಗ ವಾಗ್ದಾನಗಳೆಲ್ಲ ನಿಮ್ಮ ಜೀವಿತದಲ್ಲಿ ನೆರವೇರುವುದು. Yes, my friends, you have to believe that the Lord Jesus has taken on his head, on his body, on the cross. ಹೌದು ಪ್ರಿಯ ಸ್ನೇಹಿತರೆ, ಯೇಸು ಕ್ರಿಸ್ತನು ತಾನೇ ನಮ್ಮೆಲ್ಲಾ ಭಾರವನ್ನು ತನ್ನ ಮೇಲೆ ಹೊತ್ತುಕೊಂಡು ಕ್ರೂಜೆಯಲ್ಲಿ ತೂಗಿದ್ದಾನೆ ಎಂದು ನಂಬಬೇಕು. Galatians 2:20 says, I have been crucified with Christ. ಗಲಾತ್ಯ 2:20 ಹೇಳುತ್ತದೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. The same way you have to be crucified with the Lord Jesus Christ on the cross. ಇದೇ ರೀತಿ ನೀವು ಕೂಡ ಯೇಸು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಡಬೇಕು. Then you will be delivered from all your problems, all the heartache. ಆಗ ನೀವು ಎಲ್ಲಾ ತೊಂದರೆಗಳಿಂದ, ಮನಸ್ಸಿನ ನೋವುಗಳಿಂದ ಬಿಡುಗಡೆ ಹೊಂದುವಿರಿ. Don't be worried about anything. ಯಾವ ವಿಚಾರವಾಗಿಯೂ ಚಿಂತಿಸದಿರಿ. Now we are going to pray ನಾವೀಗ ಪ್ರಾರ್ಥಿಸಲಿದ್ದೇವೆ. and leave all the problem, all the heartaches we are having in our lives. ನಮ್ಮ ಜೀವಿತದಲ್ಲಿರುವ ಎಲ್ಲಾ ತೊಂದರೆಗಳನ್ನು, ನೋವುಗಳನ್ನು ಬಿಟ್ಟು ಬಿಡಿರಿ. And you shall be delivered right now in a miraculous way. ಮತ್ತು ಅದ್ಭುತವಾದ ರೀತಿಯಲ್ಲಿ ನೀವು ಬಿಡುಗಡೆ ಹೊಂದಲಿದ್ದೀರಿ. Shall we pray? ನಾವು ಪ್ರಾರ್ಥಿಸುವ. Our precious heavenly Father, ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, thank you, Lord, for the promises of God, and the Lord, you are going to do everything for our sake. ಕರ್ತನೆ, ನಿನ್ನೆಲ್ಲ ವಾಗ್ದಾನಗಳಿಗಾಗಿ ನಿನಗೆ ಸ್ತೋತ್ರ. ಅವೆಲ್ಲವನ್ನು ನಮ್ಮ ಹಿತಕ್ಕಾಗಿ ನೀನು ನೆರವೇರಿಸುವಿ. You have taken away all the problems of our lives on the cross. ನಮ್ಮ ಜೀವಿತದ ಎಲ್ಲಾ ತೊಂದರೆಗಳನ್ನು ನೀನು ಆ ಶಿಲುಬೆಯ ಮೇಲೆ ಹೊತ್ತಿದ್ದಿ. Lord, hear all the problems of your children. ತಂದೆಯೇ, ನಿನ್ನ ಮಕ್ಕಳ ತೊಂದರೆಗಳ ಕಡೆಗೆ ಕಿವಿಗೊಡು. Let them be delivered by the power of God.
ದೇವರೇ, ನಿನ್ನ ಬಲದಿಂದ ಅವರು ಬಿಡುಗಡೆ ಹೊಂದಲಿ. Lay the mighty hand upon each and everyone who is crying. ಯಾರೆಲ್ಲ ಮೊರೆ ಇಡುತ್ತಿದ್ದಾರೋ ಅವರ ಮೇಲೆ ನಿನ್ನ ಘನವಾದ ಹಸ್ತವನ್ನಿರಿಸು. Have mercy upon them. ಅವರ ಮೇಲೆ ಕರುಣೆ ಇರಲಿ. Deliver each one of them. ಪ್ರತಿಯೊಬ್ಬರನ್ನೂ ಬಿಡುಗಡೆ ಮಾಡು. Let them be blessed abundantly. ಅವರು ಹೇರಳವಾಗಿ ಆಶೀರ್ವದಿಸಲ್ಪಡಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. My friends, are you looking for a beautiful partner in your life? ನನ್ನ ಸ್ನೇಹಿತರೆ, ಸುಂದರವಾದ ಜೀವನ ಸಂಗಾತಿ ನಿಮ್ಮ ಜೀವಿತದಲ್ಲಿ ಹುಡುಕುತ್ತಿದ್ದೀರೋ? God is ready to give you a partner, beautiful both inside and outside. ದೇವರು ಇಬ್ಬರಿಗೂ ಹೊರಗಡೆ ಮತ್ತು ಒಳಗಡೆ ಸುಂದರ ಜೀವನ ಸಂಗಾತಿ ಕೊಡಲು ಬಯಸುತ್ತಾರೆ. You can find them in our True Friend Matrimony website. ಅದನ್ನು ನಮ್ಮ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ಹುಡುಕಬಹುದು. The perfect match from the background of your choice and a godly person is found there. ಹಿನ್ನೆಲೆಗನುಸಾರವಾದ ನಿಮ್ಮ ಆಯ್ಕೆಯ ಪರಿಪೂರ್ಣ ಸಂಗಾತಿ, ದೇವ ಭಯಭಕ್ತಿ ಉಳ್ಳ ಸಂಗಾತಿಯನ್ನು ಅಲ್ಲಿ ಕಾಣುವಿರಿ. Contact True Friend Matrimony website today. ಹಿಂದೆ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅನ್ನು ಸಂಪರ್ಕ ಮಾಡಿರಿ.